ನಾನು ಹೇಳಿದ್ನಲ್ಲಪ್ಪ, ಇದೊಂದು ಚುನಾವಣೆ ಬಹಳ ದೂರ ಇದೆ. ರಾಜಕೀಯ ದೊಂಬರಾಟ ನಿಲ್ಲಿ. ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ, ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಈಗ ಅವ್ರ ಕೆಲಸ ಏನು, ದೂರು ಕೊಡಬೇಕಾಗಿತ್ತು, ದೂರು ಕೊಟ್ಟಿದ್ದಾರೆ. ಅವರ ಅಪೀಲ್ ಏನಿತ್ತು ತನಿಖೆ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಅದನ್ನು ಮನ್ನಣೆ ಮಾಡಿದೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗೋವರೆಗೂ ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕಾಗ್ತದೆ. ತನಿಖೆನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ತನಿಖಾಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ. ತನಿಖಾಧಿಕಾರಿಗಳಿಗೆ ಮುಕ್ತವಾದಂಥ ಅವಕಾಶವನ್ನು ಎಲ್ಲರೂ ಕೂಡ ಕೊಡಬೇಕು. ಇಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಅವ್ರ ಪಕ್ಷದ ಅವ್ರಿಗೂ ಕೂಡ ಸ್ವತಂತ್ರ ಅಂತಕ್ಕಂಥದ್ದಿದೆ. ಎಲ್ಲವನ್ನೂ ಕೂಡ ಅವ್ರು ಮಾಡಿದ್ದನ್ನೆಲ್ಲ, ಅವ್ರ ನಾಯಕರು ಮಾಡಿದ್ದನ್ನು ಎಲ್ಲ ಒಪ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಅವರು ಇರ್ತಕ್ಕಂಥ ವಾಸ್ತವತೆಯನ್ನು ಜನರ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿರುವಂಥದ್ದು ಎಲ್ಲರೂ ಕೂಡ ಇದರಲ್ಲಿ ಅಪರಾಧಿಗಳಿದ್ದಾರೆ, ಎಲ್ಲರೂ ಕೂಡ ಬೆನಿಫಿಷರೀಸ್ ಇದ್ದಾರೆ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ಎಲ್ಲ ಪಕ್ಷದವರು ಕೂಡ ಬೆನಿಫಿಷರೀಸ್ ಇದ್ದಾರೆ. ಜೊತೆಗೆ ಸರ್ಕಾರದ ನಿಯಮದಂತೆ ಇದು ತೀರ್ಮಾನ ಆಗಿರುವಂಥದ್ದು. ಇದಾಗಿರುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲೇ ಆಗಿದೆ. ಸೊ ಹಾಗಾಗಿ ಇದನ್ನು ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನೀವು ಮಾಧ್ಯಮದವ್ರಿಗೆ ಏನಾರ ಮಾಹಿತಿ ಇದ್ದರೆ ನೀವು ತೋರಿಸಿ, ನಿಮಗೇನೇನು ಸಿಕ್ಕಿದೆ ನಿಮ್ಮ ಮಾಹಿತಿಗಳು ತೋರಿಸಿ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಹೇಳಿದ್ನಲ್ಲಪ್ಪ, ಇದು ಅಸಹ್ಯವಾದಂಥ ವಾತಾವರಣ. ಕರ್ನಾಟಕದ ಬೆಳವಣಿಗೆಗೆ ಇದು ಒಳ್ಳೆಯದಲ್ಲ. ಕರ್ನಾಟಕದ ನಾವು ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ವಿ, ಉತ್ತಮ ಆಡಳಿತ, ಉತ್ತಮ ಬೆಳವಣಿಗೆ, ಉತ್ತಮ ಪ್ರಗತಿಯನ್ನು ಕರ್ನಾಟಕ ಸಾಧಿಸ್ತದೆ ಅಂತಕ್ಕಂಥದ್ದು. ಆದರೆ ಇತ್ತೀಚಿನ ಬೆಳವಣಿಗೆ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಪಕ್ಷಗಳು ಬೆಳೆದಿವೆ. ಇದು ಒಂದು ಪಕ್ಷದ ಕೊಡುಗೆ ಅಲ್ಲ. ಇದು ನಾನು ನ್ಯೂಸಲ್ಲಿರಬೇಕು ಅಂತ ಎಲ್ಲರೂ ಕಾಂಪಿಟೇಷನ್. ಜೊತೆಗೆ ಮಾಧ್ಯಮ ಸ್ನೇಹಿತರು ಒಂದಷ್ಟು ಕಾಂಟ್ರಿಬ್ಯೂಷನ್ ಇರ್ಬೋದೇನೋ. ನೀವು ಕೂಡ ಸಮಾಜನ ತಿದ್ದಬೇಕಾಗ್ತದೆ. ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ಮೇಲೇನು ಆರೋಪ ಅಲ್ಲ ನಂದು. ನೀವು ಕೂಡ ಸಮಾಜನ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಬೆಳವಣಿಗೆ ಹಿತದೃಷ್ಟಿಯಿಂದ ಇಲ್ಲ ನಾಯಕರ ಬಗ್ಗೆ ಬೇಸತ್ತೋಗಿದ್ದಾರೆ. ಬೇಕಾದ್ರೆ ನೀವು ಹೋಗಿ ಇಂಟರ್ನಲ್ ಸರ್ವೆ ಮಾಡಿ. ನಾಯಕರುಗಳ ಪ್ರತಿನಿತ್ಯದ ಈ ಒಂದು ಏನು ಜಂಜಾಟಗಳು, ಹೇಳಿಕೆಗಳು ನಡೀತಾ ಇದೆ, ಇದೊಂಥರ ಮಸಾಲೆ ಇದ್ದಂಗೆ. ಅದು ದಿನ ನಡೆಯೋದಿಲ್ಲ. ಅದು ಸ್ವಲ್ಪ ದಿನಕ್ಕೆ ಹೋದರೆ ನಾನು ಆಗಲೇ 2-3 ಪದ ಹೇಳಿದ್ದೀನಿ. ನೀವು ಬರೋಕ್ಕಿಂತ ಮುಂಚೆ ಅದನ್ನು ರಿಮೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೀದಿಗಳಲ್ಲಿ ಮುಂದೊಂದು ದಿನ ಕಲ್ಲೊಡಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಿಸ್ಬೇಕಾಗ್ಬೋದು ಇದೇ ರೀತಿ ಮುಂದುವರೆದ್ರೆ. ಒಂದು ಪಕ್ಷದವರಲ್ಲ, ಎಲ್ಲ ಪಕ್ಷದವರು, ಬಿ ಜೆ ಪಿಯಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, JDS ನಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, ಪ್ರತಿಯೊಬ್ಬ ಪಕ್ಷದ್ದು ನಾನು ವಿಚಾರಗಳನ್ನು ಹೇಳ್ತಾ ಹೋಯ್ತು ಅಂದರೆ ಭಾಳ ದೊಡ್ಡದಾಗ್ತದೆ. ಕೆಲವರು ನಾ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳ್ಬಿಟ್ಟು ದಿನ ಬೆಳಗ್ಗೆ ಒಂದು ಸ್ಟೇಟ್ಮೆಂಟು, ರಾತ್ರಿ ಒಂದು ಸ್ಟೇಟ್ಮೆಂಟು ತಿರುಗಾಗ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದನ್ನು ನೀವು ತೋರಿಸ್ತಾ ಇರ್ತೀರಿ, ಜನನೂ ಖುಷಿಯಿಂದ ನೋಡ್ತಾ ಇರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ, ಅದಕ್ಕೆ 50 ಕೋಟಿ ರೂಪಾಯಿ ಕೊಡಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ದಾರೆ. ಅಭ್ಯರ್ಥಿ ಫೈನಲ್
ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ನಾನು ಯಾವ ವಿಚಾರಗಳ ಬಗ್ಗೆನೂ ಚನ್ನಪಟ್ಟಣದ ವಿಚಾರದ ಬಗ್ಗೆನೂ ಮಾತಾಡೋದಿಲ್ಲ. ಚನ್ನಪಟ್ಟಣದಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಅಭಿವೃದ್ಧಿ ಕೊಡ್ತಾ ಇದೆ, ಜನರ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಶಾಸಕರು ಏನಿದ್ರು, ಶಾಸಕರು ನಿಷ್ಕ್ರಿಯವಾಗಿದ್ದರು. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು. ಅಭಿವೃದ್ಧಿಯನ್ನು ಬೇಕು ಅಂಥೇಳಿ ಆ ಭಾಗದ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದರು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಮ ಮನೆಗೆ ಸೇವೆಗೆ ಇರಲಿ ಸಹಕಾರ ಅನ್ನೋಂಥ ಕಾರ್ಯಕ್ರಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು. ಅದನ್ನು ವಿಲೇ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು ಆ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂತಂದರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಇದೆ. ಸೊ ಜಿಲ್ಲೆ ನಾವು ಈಗಾಗಲೇ ನಾನು ಹೇಳಿದ್ದೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂಥೇಳಿ. ಅಥವಾ ನಾನು ಸೋತಿದ್ದೀನಿ ಅಂಥೇಳಿ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿ ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮೆಲ್ಲ ಶಾಸಕರು, ರಾಮನಗರದವ್ರು ಇರ್ಬೋದು, ಚನ್ನಪಟ್ಟಣದವ್ರು ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಎಲ್ಲರೂ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಶಾಸಕರು ಹಿಂದೆ ಸಹಕಾರ ಕೊಡ್ತಿರಲಿಲ್ಲ, ಈಗ ಖಾಲಿ ಇತ್ತು. ಖಾಲಿ ಇರುವಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ. ಗೊತ್ತಿಲ್ಲ, ಅವ್ರ ಪರ್ಸ್ನಲ್ ಅವರು ಇಬ್ಬರು ಫ್ರೆಂಡ್ಸು. ಅವರೊಬ್ಬರು ಡೈರೆಕ್ಟ್ರು, ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಆ್ಯಕ್ಟ್ರು. ಒಂದೊಂದು ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಒಂದು ಸೈಡಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾರನ್ನ ನೀವು ಅವ್ರನ್ನೇ ಕೇಳ್ಕೋಬೇಕು. ಇವ್ರು ಪ್ರೊಡ್ಯೂಸರ್ ಆದಾಗ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವ್ರು ಪ್ರೊಡ್ಯೂಸರ್ ಆದಾಗ ಇವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಡೈರೆಕ್ಟ್ರು, ಪ್ರೊಡಕ್ಷನ್ನು, ಅವು ಇವು ಏನೇನೋ ಮಾಡ್ತಾ ಇರ್ತಾರೆ. ಸೊ ಆ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಕೇಳ್ಕೋಬೇಕು. ಸರ್, ಹಿಂದೆ ಚನ್ನಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಓಪನ್ ಸ್ಟೇಜಲ್ಲೇ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು, ಇದು ಜನರ ಅಭಿಪ್ರಾಯ ಅಂತಂದೇಳಿ DCMಗೆ ಮನವಿ ಮಾಡಿದ್ರು. ಅವರ ಅಭಿಮಾನಕ್ಕೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇನೆ. ಅವರ ಅಭಿಮಾನ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ನಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆದಾಗ ನಮ್ಮ ಪಕ್ಷ ಒಬ್ಬ ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕೆ ನಾವು ಇಳಿಸ್ತೀವಿ. ನನಗೇನು ಅನ್ಯಾಯ ಆಗಿಲ್ಲ ರೀ. ನನಗೆ ಸ್ವಲ್ಪ ಎತ್ತಿನ ಕೇಳಿಲ್ಲ. ನನಗೆ ಜನ ಕೆಲಸ ಮಾಡಿದ್ರೆ ಸಾಕು, ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ರೆಸ್ಟ್ ತಗೋತಾ ಇದ್ದೀನಿ. ನಾನು ನನ್ನ ಕೆಲಸಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಅನುಕೂಲ ಆಗಿದೆ. ನಾವೆಲ್ಲ ರಾಮನಗರ ಕ್ಷೇತ್ರಕ್ಕೂ ಹೋಗಿ, ರಾಮನಗರ ಕ್ಷೇತ್ರದಲ್ಲೂ ಸುಮಾರು ಒಂದು 500 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಮಾಗಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ.